ನಾ ಬೆಳಗ್ಗೆ ಒಂದು ಚಂಬು ಚಾ ಜೋಡಿ ಒಂದು ಬ್ರೆಡ್ ಉದ್ದಕ್ಕೆ ಬಿಟ್ರೆ ಅದೇನು ಯುದ್ಧ ಆಡಲಿಲ್ಲ. ಅದಕ್ಕಾಗಿ ನಾನು ತಿಂದ್ಬಿಟ್ನೆ. ನಾವು ಬೆಳಗ್ಗೆ ಎದ್ದ ತಿಂಡಿಲೇ ತೋಟ ಮೇಯಿಸ್ಬೇಕಂತಂದ ತೋಟದಾಗ ತಂದು ಕುರಿ ಮೇಯಾಕ್ಬಿಟ್ರೆ ನಮ್ಮ ಟಗರುಗಳು ಒಂದೆರಡು ಅವತ್ರ ತಿಂಡಿ ಎಬ್ಬಿಸ್ಬಿಟ್ಟಿದ್ದು. ಇದು ಏನು ನಾಯಿ ಇಷ್ಟು ತಯಾರೈತಿ, ಇದಕ್ಕೆ ಕೂಳಿಗಳು ಹಾಕ್ತಾರಿಲ್ಲ ಅನ್ಕೊಂಡ್ರೇನ. ಇದಕ್ಕೆ ಮನೆ ಕುಳ್ತಿಂದ ಮನ್ಯಾಗ ಇರೋ ಅಂದ್ರೆ ಇಲ್ಲ ಅಂತಂದೇಳಿ ಒಂದು ತಿಂಗಳ ಬೇರೆ ಕೆಲಸ ಮಾಡೋಕೆ ಹೋಗಿ ಹಿಂಗೆ ಬಡ್ಕಾಗ್ಬಿಟ್ಟೈತಿ. ನಮ್ಮವ್ವನಂಗೆ ಪಲ್ಯ ಮತ್ತು ಚಪಾತಿ ಅಗಲ ಮಾಡಿ ಕೊಟ್ಟಳು. ಅದಾಗಿದ್ದ ಟೇಸ್ಟಿಗೆ ತಾಟನ ಹೊಡ್ಕೊಂಡು ತಿನ್ಬೇಕಂತಂದು ಮಾಡಿದ್ದೆ. ಬಟ್ ಏನು ಮಾಡೋದು, ನಾಳೆ ಉಣ್ಣಕ್ಕೆ ತಾಟ್ಬೇಕಲ್ಲ, ಹಾಗಾಗಿ ಬಿಟ್ಟೇನಿ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ಸಾವ್ಕಾರ ಮಂದಿಗೆ. ನೀವು ನೋಡಾಕತ್ತೀರಿ ವ್ಲಾಗರ್ ಸ್ವಾಮ್ಯ ಯೂಟ್ಯೂಬ್ ಚಾನಲ. ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಲೈಕ್ ಶೇರ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಭಾಳ ದೊಡ್ಡದಾಗೈತೆ ರೀ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಎಲ್ಲ ನೋಡಿರಿ. ಬೆಳಗ್ಗೆ ಎದ್ದ ತಂಡ್ಯಾಗ ತಿಂಡಿಲಿ ಚಹಾ ಕುಡಿಬೇಕಂತಂದೇಳಿ ನಮ್ಮ ತಮ್ಮಗೆ ಚಹಾ ಮಾಡತ್ತಂದು ಹೇಳ್ರ. ಅವ ಒಲಿ ಮ್ಯಾಗ ತೆವೆದ ಮ್ಯಾಗ ಬೊಗನ್ಯಾಗ ಸಕ್ರೆ ಚಹಾ ಪುಡಿ ಹಾಕಿ ಅದ್ರ ಜೋಡಿ ಆಟಾಡ್ಕೋತ ಕೂತಿದ್ದ. ಇವತ್ತು ಕೆಲಸ ಭಾಳ ಅದಾವು. ಚಹಾ ಕೊಡೋದಕ್ಕೆ ಬಡ ಹಾಲು ಹಾಕಿ ಗದ ಕುದಿಸಿ ಸರ ಎರಡು ಒಟ್ಕದಾಗ ಸೋಸಿ ಹಂಗೆ ಚಂಬುದಾಗ ಅವಂಗ ನಾವು ಸೋಸಾಗತ್ತಿದ್ದ. ಆದ್ರೆ ಚಂಬು ನನ್ನ ಕಡೆಗಿತ್ತು. ಬ್ರೆಡ್ ಹಚ್ಕೊಂಡು ತಿನ್ನೋಕೆ ಚಲೋ ಆಕೈತಿದೆ ಅಂತೇಳಿ ನಾನು ತೊಗೊಂಡ್ಬಿಟ್ಟೆ. ಮತ್ತೇನಿಲ್ಲ, ಚಂಬು ಶಿಸ್ತು ಮಾಡಿ ಒಂದು ಜಗದಾಗಿಟ್ಟ ಕಾದಾಗನೇ ಬ್ರೆಡ್ ತೊಗೊಂಡ ಚಹಾ ಜೋಡಿ ಯುದ್ಧ ಮಾಡಕ್ಕೆ ಬಿಟ್ನ. ಅವೇನು ಯುದ್ಧ ಮಾಡಲಿಲ್ಲ ರೀ. ಅದಕ್ಕಾಗಿ ನಾನು ಸುಮ್ಮ ತಿನ್ನೋಕೆ ಚಾಲು ಮಾಡ್ನ. ಅಡವ್ಯಾಗಿನ ಜೀವನ ಅಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ತಿನ್ನೋಕೆ ತಂದಿರ್ತಾರೆ. ಯಾಕಂದ್ರೆ ಹೊಳಮಳ ಊರ ಹೋಗೋಕ್ಕಾಗೋದಿಲ್ಲ. ಅದ್ರ ಸಂಬಂಧ ಅವ್ರು ಹೆಚ್ಚು ಕಮ್ಮಿ ತಂದಾರಂತಂದೇಳಿ ನಮ್ಮ ಕುರ್ಯಾನ ಹುಡುಗರೇನು ಕಡಿಮೆ ತಿನ್ನೋದಿಲ್ಲ ರೀ. ಒಂದು ಕಾದಾಗನೇ ಬ್ರೆಡ್ ಆಗ್ಬೇಕು, ಇಲ್ಲ ಒಟ್ಗದ ಚಾರ ಆಗ್ಬೇಕು. ಕಾದಾಗ ಬ್ರೆಡ್ ಏನು ಖಾಲಿ ಆಗಲಿಲ್ಲ, ಚಾನ ಖಾಲಿ ಆಗೋ ಲೆಕ್ಕಿತ್ತು. ಅಷ್ಟೊತ್ತಿಗೆ ನಮಗೂ ಸಾಕಾಗಿತ್ತು. ಶಿಸ್ತು ಮಾಡಿ ಬ್ರೆಡ್ ಚಾಟ್ ತಿಂದು ಮರಿಗೆ ತಪ್ಪಲಿದ್ದಿದ್ದಿಲ್ಲ. ಹಾಗಾಗಿ ಹಗ್ಗ ಕುರ್ಪಿ ಅದ್ರ ಜೋಡಿ ಕೊಯ್ತಾ ಕಟ್ಟಿಗೆನ ತೊಗೊಂಡು ನಾನು ನಮ್ಮ ತಮ್ಮ ತಪ್ಪಲ ತರಕೊಂಡ್ರು. ಅವನವನ 8 ಗಂಟೆ ಆದ್ರೂ ಭೀ ಇಬ್ಬನಿ ಹೋಗಿದ್ದಿಲ್ಲ ರೀ. ಹಂಗೆ ಥಂಡಿನೂ ಕಮ್ಮಿ ಆಗಿದ್ದಿಲ್ಲ. ಅಷ್ಟೆಲ್ಲ ಸುತ್ತಾಡಿ ಇಲ್ಲೊಂದು ಹತ್ತಿ ಗಿಡ ಐತಿತ್ತು ಅಂದೇಳಿ ನಾವು ಬಂದ್ರೆ ಅದನ್ನೆಲ್ಲ ನಮ್ಗಿಂತ ಮುಂಚೆ ಯಾರ ಗೋವಿಂದ ಅನಿಸ್ಬಿಟ್ರು. ಮತ್ತು ಇನ್ನೇನು ಮಾಡೋದು, ಬಂದು ದಾರಿಗೆ ಸೋಂಕಿಲ್ಲ ಅಂತಂದೇಳಿ ಬೇರೆ ಕಡೆ ಹೊಂಟ್ವಿ. ಮೊದಲ ಸುತ್ತಾಕೊಂಬಂದ ಸಾಕಾಗಿತ್ತು. ಮತ್ತು ವಾಪಸ್ ಅಲ್ಲೇಶೆ ಏನು ಹೋಗೋದಂತಂದೇಳಿ ಗೊಂಜಾಳದೊಂದಾಶೆ ಅಡ್ಡ ದಾರಿ ಮಾಡ್ಕೊಂಡು ನಾವು ಅಡ್ಡ ಬಂದು ಫೈನಲಿ ಡಾಂಬರ್ ರೋಡಿಗೆ ಹತ್ತಿದ್ವಿ. ಮತ್ತಿನ್ನೇನು ಬಂದು ಗಾಡಿ ಸೈಡ್ ಕೊಟ್ಟ ನಾವು ಸೈಡ್ ಹಿಡ್ದ ಚಲೋ ಅನ್ಕೊತ ಹೊಂಟ್ವಿ. ಮುಂದೆ ತೋಟ ಇತ್ತು. ಅದಕ್ಕಾಗಿ ನಮ್ಮ ಅಂಬಾರಿ ನಟಲ್ಲೇ ತರಿವಿ ನಾವು ನಡ್ಕೊತ ಹೊಂಟ್ವಿ. ಮುಂದೆ ಬಂದು ನೋಡೋತ್ತಿಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇತ್ತು. ಮತ್ತು ಇನ್ನೇನು ಟೈಮ್ ಬೇರೆ ಆಗಿತ್ತು, ಎಲ್ಲಿ ತಿರುಗಾಡ್ರು ಅಷ್ಟಾಯ್ತು ಅಂತಂದೇಳಿ ಅದನ್ನ ಒಂದು ಸ್ವಲ್ಪ ಬಡ ಮುರಿದೆ ತಬ್ಬು ಇಟ್ಕೋತ ಬಂದಿದ್ದೆ. ನಮ್ಮ ತಮ್ಮ ಒಬ್ಬ ಆ ಕಡೆ ಸೈಡ್ ಮುರಿಯಾಕತ್ತಿದ್ದ. ನಾ ಮುರಿದು ತಪ್ಪಲಟ್ಟು ಒಂದೇ ತೋಲೆ ಗೊಳೆ ಹಾಕಿ ಅವ್ನು ಕೊಯ್ತಾಲೆ ಕೊಯ್ಕೋ ಅಂತ ಹೋಗಿದ್ದ. ಮತ್ತು ಇನ್ನೇನು ಅವ್ನು ಕೊಯ್ದಿಟ್ಟು ತಪ್ಪಲ ಮುರಿಬೇಕಲ್ಲ, ಮುರಿಯೋಕೆ ಚಾಲು ಮಾಡಿದೆ.
ಬಡ ಬಡ ಕೊಯ್ದಿಟ್ಟು ತಪ್ಪಲ ಅಟ್ಟು ಮುರಿದ. ನಾನು ತಪ್ಪು ಬಿಟ್ಕೋತ ಬಂದಿದ್ದೆ. ಇನ್ನೂ ಕೊಯ್ಯೋದ್ರಾಗಿದ್ದ. ನಾ ಏನಿಲ್ಲ ಅವತ್ತು ದುಂಡಗೆ ಮಾಡಿ ತಪ್ಪು ಬಿಟ್ಟು ತಪ್ಪಲ ಎಲ್ಲ ಒಂದು ತೊಲೆ ಗೋಳಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ತಪ್ಪಲ ಎಲ್ಲ ಗೋಳಿ ಮಾಡೋದಾಗಿತ್ತು. ಹಾಗಾಗಿ ನಾನು ಹಗ್ಗ ಹಾಸಿ ಹೊರೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ತೋಟ ಕೆಸರಾಗಿತ್ತು. ಬರೋಕ್ಕೆ ದಾರಿ ಇಲ್ದದಕ್ಕೆ ಗಾಡಿಯಲ್ಲೇ ತಿರುಗಿದ್ದು. ಒಯ್ಯೋದು ಸ್ವಲ್ಪ ಭಾಳ ದೂರ ಇತ್ತು. ಹಾಗಾಗಿ ಅವಂಗೊಂದು ಹೊರೆ ಹಾಕಿಕೊಟ್ಟ, ನಾವೊಂದು ಹೊರೆ ಹಾಕ್ಕೊಂಡು ನನ್ನ ಹೊರೆ ಬಿಗಿಯಾಕೆ ಸ್ಟಾರ್ಟ್ ಮಾಡಿದೆ. ಶಿಸ್ತಂಗೆ ಹೊರೆ ಇಟ್ಟು ಬಿಗಿಯೋದಾತು. ಓರಿಸಿದ ಹೊತ್ಕೊಂಡು ನಾನು ಚಲೋ ಅನ್ಕೋತ ಗಾಡಿ ಕಡೆ ಹೊಂಟಿನ. ನಾ ಹೊರೆ ಹೊತ್ಕೊಂಡು ಮುಂದೆ ಬಂದಿದ್ದೆ. ಅವನ ಹೊರೆ ಹೊತ್ಕೊಂಡು ಹಿಂದೆ ಬರಾಕತ್ತಿದ್ದ. ಒಟ್ಟು ಬಂದ ಅವನ ಹೊರೆ ಹೋಗದ, ಗಾಡಿ ತೀರಿಸಿದ. ನಾ ಹಂಗೆ ಒಯ್ದ ಹೊರೆ ಇಟ್ಟು ಗಾಡಿ ಮ್ಯಾಗ ಇಟ್ಟನು. ಹಂಗೆ ನನ್ನ ಹೊರೆ ಅವನ ಹೊರೆ ಅಡ್ಡು ಇಟ್ಕೊಂಡ ದಾರಿ ಸೇರಿದ್ದಿಲ್ಲ. ಮುಂದೆ ಹೋಗಿ ಡಾಂಬರ್ ರೋಡಿಗೆ ಗಾಡಿ ತಿರುಗಿದ್ದ. ನಾನು ಅಲ್ಲಿಂದ ಹೊಡ್ಕೋತ ಬಂದ. ರೋಡ್ ಮೇಲೆ ಗಾಡಿ ಮೇಲೆ ತಪ್ಪಲ ಮ್ಯಾಗ ನಾನು ಕುತ್ಕೊಂಡ ಚಲೋ ಅನ್ಕೋತ ಹೊಂಟಿವಿ ಗಟ್ಟಿನ ಕಡೆ. ನಾ ಗಾಡಿ ಮ್ಯಾಗ ಕೂತಿರೋದು ನೋಡಿ ಹಾದಿ ಹೋಗೋರಲ್ಲ ಕಣ್ಕೊಂಡು ಬಿಟ್ಕೊಂಡು ನಮ್ಮನ್ನ ನೋಡತ್ತಿರು. ಹಂಗೋಟ್ ಮಾಡಿ ಹೊರೆ ಇಟ್ಟು ಗಟ್ಟಿ ಹೋಗದ. ನಮ್ಮ ಮರಿಗೊಂದು ಗಿಣ್ಣು ಹತ್ತಿತ್ತು. ಹಾಗಾಗಿ ನಾನು ಗಿಣ್ಣು ಟೂಬ್ ತೊಗೊಂಡೆ ನಮ್ಮ ನಡೆ ಕುರಿ ಕಡೆ ಅನ್ಕೋತ ಹೊಂಟಬಿಟ್ನು. ಇದ ಮರಿಗೆ ಗಿಣ್ಣು ಹತ್ತೈತೆ ಅಂತಂದೇಳಿ ಗಿಣ್ಣು ಟೂಬ್ ತೊಗೊಂಬಂದಿದ್ದೆ. ಇದಕ್ಕೆ ಗಿಣ್ಣು ಅಷ್ಟ ಹತ್ತಿಲ್ಲ, ಜ್ವರನೋ ಕಾದವ ಅಂತಂದೇಳಿ ಇದು ನೆಬಿಸಿ ನೋಡಿದಾಗ ನನಗೆ ಗೊತ್ತಾಯ್ತು. ನಾನು ಔಷಧಿ ಹಾಕ್ಬೇಕಂತಂದೇಳಿ ಔಷಧಿ ಹೇಳ್ಕೊಂಡು ಹೋಗುತ್ತಿದ್ದೆ. ಪಾಪ ಅದು ಮರಿ ಹಾಲು ಕುಡ್ದಿದ್ದಿಲ್ಲ. ಅದರ ಅಷ್ಟೊತ್ತಿಗೆ ಬಂದು ಅದಕ್ಕೆ ಹಾಲು ಕುಡ್ಸಾಕತ್ತಿತ್ತು. ಇದು ಹಾಲು ಕುಡ್ಸೋದು ನೋಡಿ ಮಗಲಾಗಿದ್ದ ಕುರಿ ಕುತ್ಕೊಂಡಿದ್ದೆ ಅದ. ನಿನ್ನ ಮರಿಗೆ ಅಷ್ಟು ಹಾಲು ಕುಡಿಸ್ತೀನಿ, ನಾನು ನನ್ನ ಮರಿಗೆ ಹಾಲು ಕುಡಿಸ್ತೇನೆ ಅಂತಂದೇಳಿ ಅದು ಅದ್ರ ಮರಿಗೆ ಹಾಲು ಕುಡ್ಸಾಕೈತೆ. ನಮಗೂ ಟೈಮ್ ಆಗಿತ್ತು, ಕುರಿ ಹಬ್ಸಕ್ಕೆ ಟೈಮ್ ಆಗತ್ತೆ ಅಂತಂದೇಳಿ ನಾನು ಎಳ್ಮರಿ ಹಿಡ್ಕೊಂಡ ಅದಕ್ಕೆ ಔಷಧಿ ಅಟ್ಟು ಹಾಕಿ ಹೊಳ್ಳಿ ಅದ್ರ ಉಂತಕ ಅದನ್ನ ಬಿಟ್ಟ ಗಟ್ಟಿಗೆ ಬಂದ. ಊಟ ಮಾಡ್ಬೇಕಂತ ಕುತ್ಕೊಂಡಿದ್ದೆ. ಇವೇನಪ್ಪ ಊಟ ಮಾಡ್ಬೇಕಂದವ ತಾಡ್ದಾಗ ಹಿಟ್ಟು ಹಾಕಾಕತ್ತಂತ ಯೋಚನೆ ಮಾಡತ್ತೀರನ? ಹೇಳ್ತೇನೆ ಬರ್ರಿ. ಈ ಹಿಟ್ಟು ಅದಕ್ಕೆ ಹಾಕತ್ತೇನಂದ್ರೆ ನಾವೊಂದು ಕೋಳಿ ಸಾಕೇವ್ರಿ. ಆ ಕೋಳಿಗೆ ಜೋಳದ ಹಿಟ್ಟು ಅಂದ್ರೆ ಭಾಳ ಇಷ್ಟ. ಅದಕ್ಕಾಗಿ ಒಂದು ತಾಡ್ದಾಗ ಹಿಟ್ಟು ಹಾಕ್ಕೊಂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡ ಅದನ್ನ ಆ ಕಡೆ ಈ ಕಡೆ ಮಾಡಿ ಕಚಪಿಚ ಕಲಿಸಿ ಸಣ್ಣ ಗುಂಡ ಮಾಡಿ
ನಾನು ಅದಕ್ಕೆ ಒಕ್ಕೋತ್ ಕೂತ್ಕೊಂಡೆ. ನಾವು ಒಗದಂಗೆ ಅದು ತಿನ್ನಾಗೈತೆ. ನನಗೂ ಅದಕ್ಕೆ ಹೋಗೋದ ಸಾಕಾಗಿ ಲಾಸ್ಟಿಗೆ ತಾಟನೇ ಇಟ್ಟಿನ್ರಿ. ಆದ್ರೆ ನಮ್ಮ ಕೋಳಿ ತಿನ್ನಲಿಲ್ಲ ರೀ. ಜಬದ್ ನನ್ನ ಮಗಂದು ತಾಟ ನೋಡಾಗೈತೆ ಖರೆ ತಿನ್ನಲಿಲ್ಲ. ಅದಕ್ಕೆ ಮತ್ತು ನಾನು ತಾಟ ತೊಗೊಂಡೆ. ಮತ್ತೊಂದು 4-5 ಗುಂಡ ಮಾಡಿ ಒಗದ್ನ ತಿತ್ತ. ಅಷ್ಟೊತ್ತಿಗೆ ನಮ್ಮವ್ವ ಚಪಾತಿ ಮತ್ತು ಪಲ್ಯ ಅಗಲ ಮಾಡಿ ಕೊಟ್ಟಳು. ನಾನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ನೀವೇನೋ ಹೇಳ್ರಿ, ಯಾವುದೋ ಹೋಟ್ಲಿಗೆ ಹೋಗಿ ತಿಂದು ಬರ್ರಿ, ಎಲ್ಲಾರ ಹೊರಗಡೆ ಹೋಗಿ ತಿಂದು ಬರ್ರಿ, ಅವನ ಕೈ ರುಚಿ ಮುಂದೆ ಯಾವುದೂ ಇಲ್ಲ. ನಾನು ಚಪಾತಿ ಪಲ್ಯ ತಿನ್ನೋದು ನೋಡಿ ನಮ್ಮ ಕಾಳೆ ಒಬ್ಬವ ಬಾಲ ಅಳಗಿಡ್ಸ್ಕೊತ ತಿಂತಿದ್ದ. ಅದಕ್ಕೂ ಒಂದು ತುಂಡು ಹೋಗಿದ್ನು. ನಮ್ಮ ಕಾಳೆ ನೋಡಿ ನಿಮಗೆ ಕಾಡಾಕತ್ತಿರೋ ಕಡೆ ಪ್ರಶ್ನೆ ಏನಂದ್ರೆ, ಇದು ಕುಣಾಕಾಗ್ತಾರನೇ ಇಲ್ಲ ತಂದ. ಇವಂಗ ಮನೆ ಕೂಳ್ತಿಂದ ಮನೆಯಾಗಿರೋ ಅಂದ್ರೆ ಇವ ಇಲ್ಲ ಆಗೋದಿಲ್ಲ ಅಂತಂದೇಳಿ 1 ತಿಂಗಳು ಪ್ರವಾಸಕ್ಕೆ ಹೋಗಿದ್ರಿ ಇವ. ಅದಕ್ಕಾಗೆ ಈ ನಮೂನಿ ತಯಾರದಾನ. 1 ತಿಂಗಳಾಯ್ತು ಊಟ ಮಾಡಿದ್ದಿಲ್ಲಲ್ಲ, ಇನ್ನು ತಯಾರಾಕನ್ಬಿಡ್ರಿ. ನಮ್ಮ ಕಾಳೆನ ಮ್ಯಾಟ್ರಿ ನಿಮ್ಗೆ ಹೇಳ್ಕೊತ ನಾನು ಶಿಸ್ತು ಮಾಡಿ 4 ಚಪಾತಿ ಹೊಡೆದ, ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡ, ಅದ್ರ ಜೋಡಿ ಸಾರು ಹಾಕ್ಕೊಂಡ ಕಲಿಸ್ಕೊಂಡು ಊಟ ಮಾಡಿ ಸ್ವಚ್ಛಂಗೆ ಕೈ ಅಷ್ಟು ತೊಗೊಂಡ ಒಂದು ತೆಮಿಗೆ ನೀರು ಇಳಿಸಿ ಶಿಸ್ತಲೆ ಬಾಯಾಟ ಒರೆಸ್ಕೊಂಡ ದೊಡ್ಡ ಮರಿಗಳಷ್ಟ ಸಾಕೋಗೋ ಮಟ್ಟ ನುಸ್ತಿಂದ ಸಾಕೋಗೋ ಮಟ್ಟ ತಪ್ಪಲ ತಿಂದ ಆ ಮೂಲ್ಯಾಗ ಕೂತ್ಕೊಂಡಿದ್ದು. ನಾವು ಕುರಿ ಹಬ್ಸೋದು ಲೇಟ್ ಆಗತ್ತಾನ ಬಡ ಹೋಗಿ ಇದ್ದಳ ಮರಿಗಳು ಹೊಡ್ಕೊಂಬಂದು ಬಲ್ಯಾಗ ಹಾಕಿ ಬ್ಯಾಸ್ಗೆ ದಿನದಾಗ ಕುರಿಗಳಿಗೊಂದು ಮೇವು ಏನು ಸಿಗೋದಿಲ್ಲ ರೀ. ಅದಕ್ಕೆ ನಾನು ತೊಗೊಂಬಂದು ಒಂದು ತೋಟದಾಗ ಬಿಟ್ಟಿದ್ದೆ. ಅಷ್ಟೊತ್ತಿಗೆ ನಮ್ಮ ಟಗರುಗಳು ಒಂದು ಅದ್ರ ತಿಂಡಿ ಹಬ್ಬಿಸ್ಬಿಟ್ಟಿದ್ದು. ಬರ್ರಿ ನೋಡೋಣ್ರಿ ಇದ್ರಾಗ ಯಾವ್ದು ಗೆಲ್ತೈತಿ ಯಾವ್ದು ಸೋಲ್ತೈತಿ. ನಮ್ಮ ಕೆಂಪು ಟಗರ ಸುಮ್ಮಿತ್ರಿ. ಈ ಹುಣ್ಣು ಟಗರ ಬಂದ ಅದು ಗುದ್ದಾಗ ಚಾಲು ಮಾಡುತ್ತೆ. ಈಗ ನೋಡ್ರೆ ಹೊತ್ಕೊಂಡು ಬೀಳಾಕತ್ಬಿಟ್ಟೈತಿ. ಅವತ್ರ ಪಾಡಿಗೆ ಅವು ಉಡ್ಡಾಡಾಕತ್ತಿದ್ದು. ನಂಗೆ ನಮ್ಮ ಅಣ್ಣ ಫೋನ್ ಹಚ್ಚಿದ್ದ. ನಾನು ಅವ ಕೂಡಿ ಕುರಿ ಮೇವು ನೀರಿನ ಬಗ್ಗೆ ಡೀಪ್ ಡಿಸ್ಕಷನ್ ನಡೆಸಿದ್ವಿ. ಎಲ್ಲಿ ಮಣ್ಣಿದ್ದಲ್ಲ ಅಲ್ಲಿ ಚಲೋ ಇದ್ದು ನೀರು. ಎಲ್ಲ ಆ ಕಡೆ ಆಗ್ಯಾವ ಬಿಡ. ಫೈನಲಿ ಹುಂಡ್ ಟಗರ್ನ ಗೆದ್ದಿತ್ತು. ಕೆಂಪ್ ಟಗರ ಓಡಾಕ್ ಚಾಲು ಮಾಡಿಬಿಡುತ್ತೆ. ಈ ವಿಡಿಯೋ ಭಾಳ ದೊಡ್ಡದಾಗಿದ್ರಿ, ಅದಕ್ಕೆ ಇಲ್ಲಿಗೆ ಎಂಡ್ ಮಾಡಕತ್ತೇನೆ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ರಿ. ಬಾಯ್.